ಯೆಹೋಶುವ ಅಧ್ಯಾಯ 22. ಯೆಹೋಶುವನು ರೂಬೇನ್ಯರನ್ನು, ಗಾದ್ಯರನ್ನು, ಮನಸ್ಸೆ ಕುಲದ ಅರ್ಧ ಜನರನ್ನೂ ಕರೆಸಿ ಅವರಿಗೆ, ನೀವು ಯೆಹೋವನ ಸೇವಕನಾದ ಮೋಶೆಯು ವಿಧಿಸಿದ್ದೆಲ್ಲವನ್ನೂ ಕೈಕೊಂಡಿದ್ದೀರಿ. ನಾನು ಆಜ್ಞಾಪಿಸಿದ್ದನ್ನು ನೆರವೇರಿಸಿದಿರಿ. ಈ ಕಾಲವೆಲ್ಲ ನೀವು ನಿಮ್ಮ ಸಹೋದರರನ್ನು ಕೈಬಿಡಲಿಲ್ಲ. ಈವರೆಗೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಪಾಲಿಸುತ್ತಾ ಬಂದಿದ್ದೀರಿ. ಈಗ ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನಕ್ಕನುಸಾರವಾಗಿ ನಿಮ್ಮ ಸಹೋದರರಿಗೆ ವಿಶ್ರಾಂತಿಯನ್ನು ದಯಪಾಲಿಸಿದ್ದರಿಂದ ಆತನ ಸೇವಕನಾದ ಮೋಶೆಯು ಯೊರ್ದನಿನ ಆಚೆಯಲ್ಲಿ ನಿಮಗೆ ಕೊಟ್ಟ ಸ್ವಾಸ್ಥ್ಯದಲ್ಲಿರುವ ನಿಮ್ಮ ನಿವಾಸಗಳಿಗೆ ಹೋಗಬಹುದು. ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಕೊಟ್ಟ ಧರ್ಮೋಪದೇಶ ವಿಧಿಗಳನ್ನು ಜಾಗರೂಕತೆಯಿಂದ ಕೈಕೊಳ್ಳಿರಿ. ಹೀಗಿರಲಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾರ್ಗದಲ್ಲೇ ನಡೆದು ಆತನ ಆಜ್ಞೆಗಳನ್ನು ಕೈಕೊಂಡು ಆತನನ್ನೇ ಹೊಂದಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಸೇವಿಸಿರಿ ಎಂದು ಹೇಳಿ ಅವರನ್ನು ಆಶೀರ್ವದಿಸಿ ಕಳುಹಿಸಿದನು. ಅವರು ತಮ್ಮ ನಿವಾಸಗಳಿಗೆ ಹೋದರು. ಮೋಶೆಯು ಮನಸ್ಸೆ ಕುಲದ ಅರ್ಧ ಜನರಿಗೆ ಬಾಷಾನಿನಲ್ಲಿ ಸ್ವಾಸ್ಥ್ಯವನ್ನು ಕೊಟ್ಟಿದ್ದನು. ಉಳಿದ ಅರ್ಧ ಜನರಿಗೆ ಯೆಹೋಶುವನು ಯೊರ್ದನಿನ ಪಶ್ಚಿಮದಲ್ಲಿ ಬೇರೆ ಕುಲದವರೊಂದಿಗೆ ಪಾಲುಕೊಟ್ಟನು. ಇದಲ್ಲದೆ ಯೆಹೋಶುವನು ಅವರನ್ನು ಆಶೀರ್ವದಿಸಿ ಸ್ವಸ್ಥಳಗಳಿಗೆ ಕಳುಹಿಸುವಾಗ ಅವರಿಗೆ, ನೀವು ಬಹಳ ದನ, ಕುರಿ, ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ವಸ್ತ್ರ ಮೊದಲಾದ ವಸ್ತು ಸಮೃದ್ಧಿಯುಳ್ಳವರಾಗಿ ನಿಮ್ಮ ನಿವಾಸಗಳಿಗೆ ಹೋಗಿರಿ. ನೀವು ಶತ್ರುಗಳಿಂದ ತೆಗೆದುಕೊಂಡ ಕೊಳ್ಳೆಯಲ್ಲಿ ನಿಮ್ಮ ಸಹೋದರರಿಗೂ ಪಾಲು ಕೊಡಿರಿ ಅಂದನು. ಆಗ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಕಾನಾನ್ ದೇಶದ ಶಿಲೋವಿನಲ್ಲಿದ್ದ ಇಸ್ರಾಯೇಲ್ಯರನ್ನು ಬಿಟ್ಟು ಯೆಹೋವನ ಆಜ್ಞೆಗನುಸಾರವಾಗಿ ಮೋಶೆಯಿಂದ ತಮಗೆ ಸಿಕ್ಕಿದ ಸ್ವಾಸ್ಥ್ಯವಾದ ಗಿಲ್ಯಾದ್ ದೇಶಕ್ಕೆ ಹೋದರು. ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಕಾನಾನ್ ದೇಶದಲ್ಲಿರುವ ಯೊರ್ದನ್ ತೀರ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಒಂದು ಮಹಾವೇದಿಯನ್ನು ಕಟ್ಟಿದರು. ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಇಸ್ರಾಯೇಲ್ ದೇಶವಾದ ಕಾನಾನಿನ ಪೂರ್ವಕ್ಕಿರುವ ಯೊರ್ದನ್ ಹೊಳೆಯ ತೀರ ಪ್ರದೇಶದಲ್ಲಿ ವೇದಿಯನ್ನು ಕಟ್ಟಿದ್ದಾರೆಂಬ ವರ್ತಮಾನವು ಮಿಕ್ಕ ಇಸ್ರಾಯೇಲ್ಯರಿಗೆ ಮುಟ್ಟಿದಾಗ ಅವರೆಲ್ಲರೂ ಶಿಲೋವಿನಲ್ಲಿ ಕೂಡಿಬಂದು ಅವರೊಡನೆ ಯುದ್ಧಕ್ಕೆ ಹೊರಡಲು ಸಿದ್ಧರಾದರು. ಆದರೆ ಮೊದಲು ಗಿಲ್ಯಾದಿನಲ್ಲಿರುವ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಇವರ ಬಳಿಗೆ ಮಹಾಯಾಜಕ ಎಲ್ಲಾಜರನ ಮಗನಾದ ಫಿನೆಹಾಸನನ್ನು, ಕುಲಕ್ಕೆ ಒಬ್ಬನಂತೆ 10 ಮಂದಿ ಪ್ರಭುಗಳನ್ನು ಕಳುಹಿಸಿದರು. ಅವರಲ್ಲಿ ಪ್ರತಿಯೊಬ್ಬನು ತನ್ನ ಕುಲಗೋತ್ರ ಕುಟುಂಬಗಳಲ್ಲಿ ಮುಖ್ಯನಾಗಿದ್ದನು. ಅವರು ಗಿಲ್ಯಾದಿನಲ್ಲಿದ್ದ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಇವರ ಬಳಿಗೆ ಬಂದು, ಯೆಹೋವನ ಸರ್ವಸಭೆಯ ಮಾತನ್ನು ಕೇಳಿರಿ. ನೀವು ಇಸ್ರಾಯೇಲ್ ದೇವರಿಗೆ ವಿರುದ್ಧವಾಗಿ ಇಂಥ ದ್ರೋಹ ಮಾಡಿದ್ದೇಕೆ? ನಿಮಗೋಸ್ಕರ ವೇದಿಯನ್ನು ಕಟ್ಟಿಕೊಂಡದ್ದರಿಂದ ನೀವು ಯೆಹೋವನಿಗೆ ವಿಮುಖರಾದ ಹಾಗಾಯಿತಲ್ಲವೇ? ನೀವು ಈ ಹೊತ್ತು ಯೆಹೋವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಂತಾಯಿತು. ನಾವು ಪೆಗೋರದ ಸಂಗತಿಯಲ್ಲಿ ಅಪರಾಧಿಗಳಾದದ್ದು ಸಾಕಾಗಲಿಲ್ಲವೋ? ಅದರ ದೆಸೆಯಿಂದ ಯೆಹೋವನ ಸಭೆಗೆ ವ್ಯಾಧಿ ಬಂದರೂ ಅದು ಇನ್ನೂ ಶುದ್ಧವಾಗಲಿಲ್ಲ. ಈಗ ನೀವು ತಿರುಗಿ ಯೆಹೋವನನ್ನು ಬಿಡುತ್ತೀರೋ? ನೀವು ಈ ಹೊತ್ತು ಯೆಹೋವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ ನಾಳೆಯೇ ಆತನ ಕೋಪಾಗ್ನಿಯು ಇಸ್ರಾಯೇಲ್ ಸರ್ವಸಭೆಯ ಮೇಲೆ ಉರಿಯ ಹತ್ತುವುದು. ನಿಮ್ಮ ದೇಶವು ಅಶುದ್ಧವಾಗಿದೆ ಎಂದು ತೋರಿದರೆ ಯೆಹೋವನ ಗುಡಾರವಿರುವ ಆತನ ಸ್ವಂತ ಸೀಮೆಗೆ ಬಂದು ನಮ್ಮ ಮಧ್ಯದಲ್ಲಿ ಸ್ವಾಸ್ಥ್ಯವನ್ನು ತೆಗೆದುಕೊಳ್ಳಿರಿ. ನಮ್ಮ ದೇವರಾದ ಯೆಹೋವನ ವೇದಿಯ ಹೊರತು ನಿಮಗೋಸ್ಕರ ಇನ್ನೊಂದನ್ನು ಕಟ್ಟಿಕೊಂಡು ಯೆಹೋವನಿಗೂ ನಮಗೂ ವಿರೋಧವಾಗಿ ತಿರುಗಿ ಬೀಳಬೇಡಿರಿ. ಜೆರಹನ ಮಗನಾದ ಅಖಾನನು ಯೆಹೋವನ ಸೊತ್ತನ್ನು ಕದ್ದುಕೊಂಡು ದ್ರೋಹಿಯಾದಾಗ ಯೆಹೋವನ ಕೋಪವು ಇಸ್ರಾಯೇಲ್ಯರ ಸರ್ವಸಭೆಯ ಮೇಲೆ ಬಂದಿತು ಮತ್ತು ಅವನ ಪಾಪದ ದೆಸೆಯಿಂದ ಅವನೊಡನೆ ಅನೇಕರು ಸಾಯಬೇಕಾಯಿತಲ್ಲ ಎಂದು ಹೇಳಿದರು. ಆಗ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಆ ಇಸ್ರಾಯೇಲ್ ಕುಲಾಧಿಪತಿಗಳಿಗೆ, ದೇವದೇವನಾದ ಯೆಹೋವನು ಇದಕ್ಕೆ ಸಾಕ್ಷಿ. ದೇವದೇವನಾದ ಯೆಹೋವನಿಗೆ ಇಂದು ಗೊತ್ತುಂಟು, ಇಸ್ರಾಯೇಲ್ಯರಿಗೂ ಗೊತ್ತಾಗುವುದು. ನಾವು ದ್ರೋಹಿಗಳು, ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರು ಆಗಿದ್ದರೆ ಆತನು ನಮ್ಮನ್ನು ಈ ಹೊತ್ತೇ ಕೈಬಿಡಲಿ. ನಾವು ಯೆಹೋವನಿಂದ ವಿಮುಖರಾಗಿ ಸರ್ವಾಂಗ ಹೋಮ, ಸಮಾಧಾನ ಯಜ್ಞ, ಧಾನ್ಯ ನೈವೇದ್ಯ ಇವುಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಈ ವೇದಿಯನ್ನು ಕಟ್ಟಿದ್ದರೆ ಯೆಹೋವನು ತಾನೇ ನಮ್ಮನ್ನು ಶಿಕ್ಷಿಸಲಿ. ಒಂದು ವಿಶೇಷವಾದ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದೆವು. ಮುಂದೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ,
ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ನಿಮಗೇನು ಪಾಲಿದೆ? ರೂಬೇನ್ಯರೇ, ಗಾದ್ಯರೇ, ಯೆಹೋವನು ನಮಗೂ ನಿಮಗೂ ನಡುವೆ ಯೋರ್ದನ್ ಹೊಳೆಯನ್ನು ಮೇರೆಯಾಗಿಟ್ಟಿದ್ದಾನೆ. ಆತನಲ್ಲಿ ನಿಮಗೇನು ಪಾಲಿಲ್ಲ ಎಂದು ಹೇಳಿ ಅವರನ್ನು ದೇವಭಕ್ತಿಯಿಂದ ತೊಲಗಿಸಿಬಿಟ್ಟಾರು ಎಂಬ ಭಯದಿಂದ ನಾವು, ಬನ್ನಿರಿ, ಒಂದು ವೇದಿಯನ್ನು ಕಟ್ಟೋಣ ಎಂದುಕೊಂಡು ಹಾಗೇ ಮಾಡಿದೆವು. ಅದು ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರವಲ್ಲ, ಆದರೆ ಯೆಹೋವನ ಸಾನ್ನಿಧ್ಯದಲ್ಲಿ ಸರ್ವಾಂಗ ಹೋಮ, ಯಜ್ಞ, ಸಮಾಧಾನ ಯಜ್ಞ ಮೊದಲಾದವುಗಳನ್ನು ಸಮರ್ಪಿಸಿ ಆರಾಧಿಸುವುದಕ್ಕೆ ನಮಗೂ ಹಕ್ಕುಂಟೆಂಬುದಕ್ಕೆ ಇದು ನಮಗೂ ನಿಮಗೂ, ನಮ್ಮ ಸಂತಾನಕ್ಕೂ ನಿಮ್ಮ ಸಂತಾನಕ್ಕೂ ಸಾಕ್ಷಿಯಾಗಿರುವುದು. ಇದರಿಂದ ಮುಂದೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ, ಯೆಹೋವನಲ್ಲಿ ನಿಮಗೆ ಪಾಲಿಲ್ಲವೆಂದು ಹೇಳುವುದಕ್ಕೆ ಆಸ್ಪದವಿಲ್ಲ. ಅವರು ಮುಂದೆ ನಮಗಾಗಲಿ ನಮ್ಮ ಸಂತಾನದವರಿಗಾಗಲಿ ಈ ಪ್ರಕಾರ ಹೇಳಿದರೆ, ನಾವು ಅವರಿಗೆ, ಈ ಯೆಹೋವ ವೇದಿಯ ಮಾದರಿಯನ್ನು ನೋಡಿರಿ. ನಮ್ಮ ಪಿತೃಗಳು ಇದನ್ನು ಸರ್ವಾಂಗ ಹೋಮಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಕಟ್ಟಲಿಲ್ಲ. ಇದು ನಮಗೂ ನಿಮಗೂ ಮಧ್ಯದಲ್ಲಿ ಸಾಕ್ಷಿಯಾಗಿರುತ್ತದೆಯಷ್ಟೇ ಎಂದು ಹೇಳುವೆವು. ನಮ್ಮ ದೇವರಾದ ಯೆಹೋವನ ಗುಡಾರದ ಮುಂದಿರುವ ಯಜ್ಞವೇದಿಯ ಹೊರತು ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ಸಮಾಧಾನ ಯಜ್ಞ ಮೊದಲಾದವುಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಬೇರೊಂದು ವೇದಿಯನ್ನು ಕಟ್ಟಿ ಯೆಹೋವನಿಗೆ ವಿಮುಖರಾಗಿ ದ್ರೋಹಿಗಳಾಗುವುದು ನಮಗೆ ದೂರವಾಗಿರಲಿ ಅಂದರು. ಯಾಜಕನಾದ ಫಿನೆಹಾಸನು, ಅವನ ಜೊತೆಯಲ್ಲಿ ಬಂದ ಕುಲಾಧಿಪತಿಗಳಾಗಿರುವ ಇಸ್ರಾಯೇಲ್ ಪ್ರಭುಗಳು, ರೂಬೇನ್, ಗಾದ್, ಮನಸ್ಸೆ ಕುಲಗಳವರ ಮಾತುಗಳನ್ನು ಕೇಳಿ ಸಂತೋಷಪಟ್ಟರು. ಮಹಾಯಾಜಕ ಎಲ್ಲಾಜಾರನ ಮಗನಾದ ಫಿನೆಹಾಸನು ರೂಬೇನ್, ಗಾದ್, ಮನಸ್ಸೆ ಕುಲಗಳವರಿಗೆ, ನೀವು ಯೆಹೋವನಿಗೆ ವಿರುದ್ಧವಾಗಿ ಅಂತದ್ರೋಹವನ್ನು ಮಾಡಲಿಲ್ಲವಾದ್ದರಿಂದ ಆತನು ನಮ್ಮ ಮಧ್ಯದಲ್ಲಿರುತ್ತಾನೆಂದು ಈಗ ತಿಳಿಯಿತು. ಹೀಗಿರಲಾಗಿ ನೀವು ಇಸ್ರಾಯೇಲ್ಯರನ್ನು ಯೆಹೋವನ ಶಿಕ್ಷಾಹಸ್ತಕ್ಕೆ ತಪ್ಪಿಸಿದ್ದೀರಿ ಅಂದನು. ಮಹಾಯಾಜಕ ಎಲ್ಲಾಜಾರನ ಮಗನಾದ ಫಿನೆಹಾಸನು, ಪ್ರಭುಗಳು, ಗಿಲ್ಯಾದ್ ಸೀಮೆಯಲ್ಲಿದ್ದ ರೂಬೇನ್ಯರು, ಗಾದ್ಯರು ಇವರ ಬಳಿಯಿಂದ ಕಾನಾನ್ ದೇಶದಲ್ಲಿದ್ದ ಇಸ್ರಾಯೇಲ್ಯರ ಬಳಿಗೆ ಬಂದು ಅವರಿಗೆ ಈ ವರ್ತಮಾನವನ್ನು ತಿಳಿಸಲು ಅವರೂ ಬಹು ಸಂತೋಷಪಟ್ಟು ದೇವರನ್ನು ಕೊಂಡಾಡಿ ರೂಬೇನ್, ಗಾದ್ ಕುಲಗಳೊಡನೆ ಯುದ್ಧ ಮಾಡಿ ಅವರ ದೇಶವನ್ನು ಹಾಳು ಮಾಡಬೇಕೆಂಬ ಆಲೋಚನೆಯನ್ನು ಬಿಟ್ಟರು. ರೂಬೇನ್ಯರು, ಗಾದ್ಯರು ಯೆಹೋವನೇ ದೇವರು ಎಂಬುದಕ್ಕೆ ಈ ವೇದಿಯೇ ಸಾಕ್ಷಿ ಎಂದು ಹೇಳಿ ಅದಕ್ಕೆ ಏದ್ ಎಂಬ ಹೆಸರಿಟ್ಟರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ನಿಮ್ಮನ್ನು ಸ್ವಾಗತಿಸಿ, ಇಂದು ನಾವು ಅಧ್ಯಯನ ಮಾಡಲಿಕ್ಕಿರುವಂಥ ಯೆಹೋಶುವನ ಗ್ರಂಥ ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 22 22ನೇ ಅಧ್ಯಾಯಕ್ಕೆ ನಿಮಗೆ ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡೋದರಲ್ಲಿ ಎಷ್ಟೋ ವಿಷಯಗಳು ನಾವು ಕಲಿತೇವೆ. ನನಗೂ ಕೂಡ ಅನೇಕ ವಿಷಯಗಳು ಹೊಸದಾಗಿ ಅನಿಸುತ್ತದೆ. ಯಾಕಂತೇಳಿದರೆ ದೇವರ ವಾಕ್ಯ ಅಮೂಲ್ಯವಾದದ್ದು, ದೇವರ ವಾಕ್ಯ ನಿತ್ಯವಾದದ್ದು, ದೇವರ ವಾಕ್ಯ ಅದರಲ್ಲಿ ಸೃಷ್ಟಿಯ ಶಕ್ತಿಯುಳ್ಳದ್ದು, ಸೃಜನಾತ್ಮಕವಾದದ್ದು. God's word has got a creative power, creative life giving word. ಜೀವ ಕೊಡುವ ವಾಕ್ಯ ದೇವರ ವಾಕ್ಯ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿ, ದೇವರ ವಾಕ್ಯವನ್ನು ಧ್ಯಾನಿಸಿ, ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥದ್ದು, ದೇವರಿಂದ ಕಲಿತುಕೊಳ್ಳುವಂಥದ್ದು, ಸೃಷ್ಟಿಕರ್ತನಾದ ದೇವರು ನಮಗೆ ತಿಳಿಸುವಂಥದ್ದು ಭಾಳ ಅಮೂಲ್ಯವಾದಂಥ ಒಂದು ಅನುಭವ. ಸೃಷ್ಟಿಕರ್ತನು ತಾನೇ, ಗ್ರಂಥಕರ್ತನು ತಾನೇ ಮತ್ತು ಬೋಧಕನು ತಾನೇ, ಪರಮ ಬೋಧಕನು ತಾನೇ ನಮ್ಮೊಂದಿಗಿದ್ದು ಕಲಿಸಿಕೊಡುವಂಥದ್ದು ಬಹಳ ಅಮೂಲ್ಯವಾದಂಥ ಒಂದು ಅನುಭವ. ಇಂದಿನ ಅಧ್ಯಯನ 22ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ಭಾಳ ಆಶ್ಚರ್ಯವಾದಂಥ ಒಂದು ಘಟನೆ ಕಾದಿದೆ. ಅದನ್ನು ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದರೆ, ಯೆಹೋಶುವನು ಏನಂತ ಮಾಡ್ತಾನೆ, ರೂಬೇನ್ಯರನ್ನು, ಗಾದ್ಯರನ್ನು, ಮನಸ್ಸೆ ಕುಲದ ಅರ್ಧ ಜನರನ್ನು ಕರೆಸ್ತಾನೆ. ಈಗ ಯಾಕೆ ಕರೆದಿದ್ದಾನಂದರೆ, ಮೋಶೆ ಹೇಳಿದನು,
ಇನ್ನೇನು ಕಾನಾನ್ ದೇಶ ಹತ್ರ ಆದಾಗಲೇ ಈ 3 ಕುಲದವರು ಅಥವಾ 2.5 ಕುಲದವರು ಯಾರ್ಯಾರು, ರೂಬೇನ್ ಕುಲ ಮತ್ತು ಗಾದ್ ಕುಲದವರು ಮತ್ತು ಮನಸ್ಸೆ ಕುಲದವರು, ಅರ್ಧ ಕುಲದವರು. ಅದು 2.5 ಕುಲದವರು ಏನು ಮಾಡ್ತಾರೆ, ನಾವು ಇಲ್ಲೇ ಇದ್ದುಬಿಡ್ತೇವೆ ಎಂಬುದಾಗಿ ಹೇಳಿದಾಗ ಮೋಶೆ ಹೇಳ್ತಾನೆ, ಇಲ್ಲ, ನೀವು ಸಹೋದರರ ಮುಂದೆ ಬರಬೇಕು, ಸಹೋದರರಿಗಾಗಿ ನೀವು ಯುದ್ಧ ಮಾಡಬೇಕು. ಅವರೆಲ್ಲರೂ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಂಡ ಮೇಲೆ ನೀವು ಆನಂತರ ನೀವು ಹಿಂದಿರುಗಿ, ನೀವು ಪ್ರಾರಂಭದಲ್ಲಿ ಕಾನಾನ್ ದೇಶ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ಅವರಿಗೆ ಸಿಕ್ಕಿದಂಥ ಆ ಒಂದು ಒಳ್ಳೆಯ ಸ್ಥಳದಲ್ಲಿ ನೀವು ಹೋಗ್ಬೋದಂತ ಮೋಶೆ ಹೇಳಿದ್ದನು. ಅದೇ ಪ್ರಕಾರವಾಗಿ ಅವರು ಮಾತು ಕೊಟ್ಟು ಏನು ಮಾಡಿದರು, ಕೆಲವು ವರ್ಷಗಳು ಕೆಲವು ತಿಂಗಳುಗಳು ಆಗಿರಬೇಕು, ಅವರು ಬಂದರು, ಸಹೋದರರ ಮುಂದೆ ಯುದ್ಧ ಮಾಡಿದರು. ಭಾಳ ಸ್ಪೆಷಲ್ ಆಗಿರುವಂಥವ್ರು ಈ ರೂಬೇನ್ಯರು, ಗಾದ್ಯರು ಮತ್ತು ಮನಸ್ಸೆಯ ಅರ್ಧ ಕುಲದವರು. ಕಡೆಗೆ ಈಗ ಯೆಹೋಶುವನ ವಯಸ್ಸಾಗಿಬಿಟ್ಟಿದೆ, ಎಲ್ಲ ಸ್ಥಳ ಅವರು ಸ್ವಾಧೀನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೆಲಸ ಮುಗೀತು, ಈಗ ಅವ್ರನ್ನ ಕಳಿಸ್ಕೊಡ್ಬೇಕಲ್ಲ. ಆದ ಕಾರಣ ಯೆಹೋಶುವನು ರೂಬೇನ್ರು ಮತ್ತು ಗಾದ್ಯರನ್ನು ಮನಸ್ಸೆ ಕುಲದವ್ರನ್ನು ಕರೆಸಿಬಿಟ್ಟು, ನೀವು ಯೆಹೋವನ ಸೇವಕನಾದ ಮೋಶೆ ವಿಧಿಸಿದ್ದೆಲ್ಲವನ್ನು ಕೈಕೊಂಡು ನಡೆದಿದ್ರಿ. ವಾವ್! ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಮತ್ತೊಬ್ಬ ಭಕ್ತಿವಂತನಾದ ವ್ಯಕ್ತಿ ಹೇಳಿದ್ದನ್ನು ನೀವು ಕೈಕೊಂಡು ನಡೆದಿದ್ರಿ ಅಂದರೆ ಅದು ದೊಡ್ಡ ಸರ್ಟಿಫಿಕೇಟ್, ಭಾಳ ದೊಡ್ಡ ಒಂದು ಸಾಕ್ಷಿ ಅದು. ರೂಬೇನ್, ಗಾದ್, ಮನಸ್ಸೆ ಕುಲದವರಿಗೆ ಈ ಸಾಕ್ಷಿಯನ್ನು, ಪ್ರಶಂಸೆಯನ್ನು, ಸರ್ಟಿಫಿಕೇಟನ್ನು ಯೆಹೋಶುವನು ಕೊಡ್ತಾನೆ. ಏನಂತ ಕೊಡ್ತಾನೆ? ಯೆಹೋವನ ಸೇವಕನಾದ ಮೋಶೆ ವಿಧಿಸಿದ್ದೆಲ್ಲವನ್ನು ಕೈಕೊಂಡಿದ್ದೀರಿ. ಆಮೇಲೆ ಇನ್ನೊಂದು ಮಾತು ಹೇಳ್ತಾನೆ ರೀ, ನಾನು ಆಜ್ಞಾಪಿಸಿದ್ದನ್ನು ನೆರವೇರಿಸಿದ್ದೀರಿ. ಹಾಗಾದರೆ ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತರಾದಂಥ 2 ವ್ಯಕ್ತಿಗಳು, ಮೋಶೆ, ಯೆಹೋಶುವನು, ಇವರಿಬ್ಬರು ಹೇಳಿದಂಥ ಮಾತಿನ ಪ್ರಕಾರವೇ ನಡೆದಂಥವರು ಯಾರು ಅಂದರೆ 2.5 ಗೋತ್ರದವರು, ರೂಬೇನ್, ಗಾದ್ ಮತ್ತು ಮನಸ್ಸೆಯ ಅರ್ಧ ಗೋತ್ರದವರು. ಈ 2.5 ಗೋತ್ರದವರು ಭಾಳ ಸ್ಪೆಷಲಾಗಿ ದೇವರ ಸೇವಕರ ಮಾತನ್ನು ಕೈಕೊಂಡು ನಡೆದರು. ಅಷ್ಟೇ ಅಲ್ಲ, ಈ ಕಾಲವೆಲ್ಲ ನೀವು ನಿಮ್ಮ ಸಹೋದರರನ್ನು ಕೈ ಬಿಡಲಿಲ್ಲ. 2.5 ಗೋತ್ರದವರು 9.5 ಗೋತ್ರದವರನ್ನು ಕೈ ಬಿಡಲಿಲ್ಲವಂತೆ. ವಾವ್! ಆಶ್ಚರ್ಯ ಅಲ್ಲ? 2.5 ಗೋತ್ರದವರು, ರೂಬೇನ್, ಗಾದ್, ಮನಸ್ಸೆಯವರು, ಉಳಿದಂಥ 9.5 ಗೋತ್ರದವರನ್ನು ಕೈ ಬಿಡದೆ ಮುಂದೆ ಹೋಗಿ ಅವರಿಗಾಗಿ ಯುದ್ಧ ಮಾಡಿ, ಅವರಿಗಾಗಿ ಸ್ಥಳವನ್ನು ನೇಮಿಸಿ, ಅವರಿಗೆ ಸಹಾಯ ಮಾಡಿ, ಈಗ ಅವರು ಯೆಹೋಶುವನ ಮುಂದೆ ನಿಂತ್ಕೊಂಡಿದ್ದಾರೆ ಶೀಲೋವಿನಲ್ಲಿ. ಆದ ಕಾರಣ ಅವರನ್ನು ಪ್ರಶಂಸಿಸ್ತಾನೆ. ಈವರೆಗೂ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಪಾಲಿಸುತ್ತಾ ಬಂದಿದ್ರಿ. ಈಗ ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನಕ್ಕನುಸಾರವಾಗಿ ನಿಮ್ಮ ಸಹೋದರರಿಗೆ ವಿಶ್ರಾಂತಿಯನ್ನು ದಯಪಾಲಿಸಿದ್ದರಿಂದ ಏನು ಮಾಡಬೇಕು? ಆತನ ಸೇವಕನಾದ ಮೋಶೆಯು ಯೋರ್ದಾನಿನ ಆಚೆಯಲ್ಲಿ ನಿಮಗೆ ಕೊಟ್ಟ ಸ್ವಾಸ್ಥ್ಯದಲ್ಲಿ ನೀವು ನಿಮ್ಮ ನಿವಾಸಗಳಿಗೆ ಈಗ ಹೊರಟು ಹೋಗ್ಬೋದು. ದೇವರು 9.5 ಗೋತ್ರದವರಿಗೆ ಅಥವಾ 9.5 ಕುಲದವರಿಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದಾನೆ, ದೇಶವನ್ನು ಕೊಟ್ಟಿದ್ದಾನೆ. ಅವರು ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಅವರು ಯುದ್ಧ ಮಾಡಬೇಕಾಗಿಲ್ಲ, ಸಮಾಧಾನದಲ್ಲಿದ್ದಾರೆ, ವೈರಿ ಇಲ್ಲ, ವೈರಿಯನ್ನು ಜಯಿಸಿದ್ದಾರೆ, ಒಬ್ಬರು ಅವ್ರ ಮುಂದೆ ನಿಲ್ಲಲಿಲ್ಲ. ಅದಕ್ಕೆ ಒಂದು ಮೇಜರ್ ಪಾರ್ಟು ಈ 2.5 ಗೋತ್ರದವರೇ. ಈಗ ನೀವು ಮೋಶೆ ಕೊಟ್ಟಂಥ ದೇಶಕ್ಕೆ ಅಂದರೆ ಯೋರ್ದನಿನ ಆಚೆಯಲ್ಲಿ ನಿಮಗೆ ಕೊಟ್ಟಿರುವಂಥ ಸ್ವಾಸ್ಥ್ಯದಲ್ಲಿ ನೀವು ನಿಮ್ಮ ನಿಮ್ಮ ನಿವಾಸಗಳಿಗೆ ಈಗ ಹೋಗ್ಬೋದು. ಕಾನಾನ್ ದೇಶದಲ್ಲಿ ನಾವು ಸೆಟ್ಲ್ ಆಗಿಬಿಟ್ಟಿದ್ವಿ.
9 ಗೋತ್ರದವರು ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಯೆಹೋಶುವನು ಸೆಟ್ಲ್ ಆಗಿದ್ದಾನೆ. ಈಗ ಸ್ಥಿರವಾಗಿದ್ವಿ, ನಿವಾಸ ಸಿಕ್ಬಿಡ್ತು, ಸಮಾಧಾನದಲ್ಲಿದ್ದೀವಿ, ನೀವು ಹೋಗ್ಬೋದು ಅಂತ ಹೇಳ್ತಾನೆ. ಮತ್ತು ಯೆಹೋವನ ಸೇವಕನಾದ ಮೋಶೆ ನಿಮಗೆ ಕೊಟ್ಟ ಧರ್ಮೋಪದೇಶ ವಿಧಿಗಳನ್ನು ಜಾಗರೂಕತೆಯಿಂದ ಕೈಕೊಡ್ರಿ. ಹೋಗೋ ಮುಂಚೆ ಒಂದು ಅಡ್ವೈಸ್ ಕೊಡ್ತಾನೆ ಯೆಹೋಶುವನ. ಅದೇನೆಂದರೆ ದೇವರ ವಾಕ್ಯ ಜಾಗರೂಕತೆಯಿಂದ ಕೈಕೊಂಡು ನಡೀರಿ. ಆದರೆ ಒಂದು ಮಾತು ಹೇಳ್ತಾನೆ, ದೇವ್ರ ವಾಕ್ಯ ಅಂತ ಹೇಳ್ತಾ ಇಲ್ಲ, ದೇವ್ರ ಮಾತು ಅಂತ ಹೇಳ್ತಾ ಇಲ್ಲ, ಮೋಶೆ ನಮಗೆ ಕೊಟ್ಟ ಅಂತ ಹೇಳ್ತಾ ಇಲ್ಲ. ಮೋಶೆ ನಿಮಗೆ ಕೊಟ್ಟ ವಾಕ್ಯ, ಮೋಶೆ ನಿಮಗೆ ಕೊಟ್ಟ ಧರ್ಮೋಪದೇಶ ವಿಧಿಗಳನ್ನು ಜಾಗರೂಕತೆಯಿಂದ ಕೈಕೊಳ್ಳಿರಿ. ಆ ರೀತಿಯಾಗಿದ್ದರೆ ಏನಾಗ್ತದೆ, ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾರ್ಗದಲ್ಲೇ ನಡೆದು ಆತನ ಆಜ್ಞೆಗಳನ್ನು ಕೈಕೊಂಡು ಆತನನ್ನೇ ಹೊಂದಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನಿಗೆ ಸೇವೆ ಮಾಡಿರಿ ಎಂಬುದಾಗಿ ಹೇಳಿ ಯೆಹೋಶುವನು ಆ 2.5 ಕುಲದವರನ್ನು ಆಶೀರ್ವದಿಸ್ತಾನೆ ರೀ. ಅವರನ್ನು ಆಶೀರ್ವದಿಸಿ ಅನಂತರ ಮೋಶೆಯು ಮನಸ್ಸೆ ಕುಲದ ಅರ್ಧ ಜನರಿಗೆ ಬಾಷಾನಿನಲ್ಲಿ ಸ್ವಾಸ್ಥ್ಯವನ್ನು ಕೊಟ್ಟಿದ್ದನು. ಉಳಿದ ಅರ್ಧ ಜನರಿಗೆ ಯೆಹೋಶುವನು ಯೊರ್ದನಿನ ಪಶ್ಚಿಮದಲ್ಲಿ ಬೇರೆ ಕುಲದವರೊಂದಿಗೆ ಪಾಲು ಕೊಟ್ಟನು. ಆದ ಕಾರಣ ಇವರೇನು ಮಾಡ್ತಾರೆ, ಈಗ ಹೊರಟು ಹೋಗ್ತಾರೆ. ಹೋಗೋ ಮುಂಚೆ ಆಶೀರ್ವಾದದ ವಚನಗಳನ್ನು ಯೆಹೋಶುವನು ಇನ್ನೂ ಸ್ವಲ್ಪ ಮುಂದುವರಿಸಿ ಏನು ಹೇಳ್ತಾನೆ, ನೀವು ಬಹಳ ದನ ಕುರಿ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ವಸ್ತ್ರ ಮೊದಲಾದವುಗಳನ್ನು ಸಮೃದ್ಧಿಯುಳ್ಳವರಾಗಿ ನಿಮ್ಮ ನಿವಾಸಗಳಿಗೆ ಹೋಗ್ರಿ ಎಂಬುದಾಗಿ ಹೇಳಿಬಿಟ್ಟು, ನೀವು ಶತ್ರುಗಳಿಂದ ತೆಗೆದುಕೊಂಡ ಕೊಳ್ಳೆಯಲ್ಲಿ ನಿಮ್ಮ ಸಹೋದರರಿಗೂ ಪಾಲು ಕೊಡ್ರಿ, ನೀವೇ ಇಟ್ಕೊಳ್ಬೇಡ್ರಿ, ಅದನ್ನು ಪಾಲು ಕೊಡ್ರಿ ಅಂತ ಹೇಳಿಬಿಟ್ಟು ಅವರನ್ನು ಆಶೀರ್ವದಿಸಿ ಅವರನ್ನು ಶಿಲೋವಿನಲ್ಲಿದ್ದ ಇಸ್ರಾಯೇಲರನ್ನು ಬಿಟ್ಟು ಅವರು ಹೊರಟು ಹೋಗ್ತಾರೆ. 2.5 ಅಂದರೆ ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಕಾನಾನ್ ದೇಶದಲ್ಲಿ ಇದ್ದಾರೆ. ಕಾನಾನ್ ದೇಶದಲ್ಲಿ ಶಿಲೋವಿನಲ್ಲಿದ್ದ ಅದು ಒಂದು ಸೆಂಟರ್ ಇದ್ದಾಗಿತ್ತು, ಅದೊಂದು ಕೇಂದ್ರ ಇದ್ದಾಗಿತ್ತು. ಆ ಸೆಂಟ್ರಲ್ ಪ್ಲೇಸ್ ಕೇಂದ್ರ ಸ್ಥಳದಿಂದ ಈಗ ಇಸ್ರಾಯೇಲರನ್ನು ಬಿಟ್ಟು, ಅಂದರೆ 9.5 ಕುಲದವರನ್ನು ಬಿಟ್ಟು ಯೆಹೋವನ ಆಜ್ಞೆಗನುಸಾರವಾಗಿ ಮೋಶೆಯಿಂದ ತಮಗೆ ಸಿಕ್ಕಿದ ಸ್ವಾಸ್ಥ್ಯವಾದ ಗಿಲ್ಯಾದ್ ದೇಶಕ್ಕೆ ಹೊರಟು ಹೋಗ್ತಾರೆ. ಹೊರಟು ಹೋಗ್ತಾ ಇದ್ದಾಗ ನಡೆದಂಥ ಒಂದು ವಿಚಿತ್ರವಾದಂಥ ಘಟನೆ ಅದೇನೆಂದರೆ, ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರವರು ಏನು ಮಾಡ್ತಾರೆ, ಕಾನಾನ್ ದೇಶದಲ್ಲಿರುವ ಯೊರ್ದನ್ ತೀರ ಪ್ರದೇಶಕ್ಕೆ ಬಂದಾಗ ಏನಾಗ್ತದೆ, ಅಲ್ಲಿ ಒಂದು ಮಹಾವೇದಿಕೆಯನ್ನು ಅಥವಾ ಮಹಾವೇದಿಯನ್ನು ಕಟ್ತಾರೆ ಹಿಂದಿರುಗಿ ಬರುವಾಗ. ಮತ್ತು ಈ ವೇದಿಯನ್ನು ಕಟ್ಟಿದ್ದಾರೆಂಬ ವರ್ತಮಾನ, ಈ 2.5 ಗೋತ್ರದವರು ವೇದಿಯನ್ನು ಕಟ್ಟಿದ್ದಾರೆಂಬಂಥ ವರ್ತಮಾನ 9.5 ಗೋತ್ರದವರಾದಂಥ ಉಳಿದಂಥ ಇಸ್ರಾಯೇಲರಿಗೆ ಗೊತ್ತಾಗ್ತದೆ. ಇಸ್ರಾಯೇಲ್ಯರಲ್ಲಿ 2.5 ಗೋತ್ರದವರು ಕಟ್ಟಿದ ಮಹಾವೇದಿಕೆಯ ಬಗ್ಗೆ ಇಸ್ರಾಯೇಲ್ಯರಲ್ಲಿ 9.5 ಗೋತ್ರದವರಿಗೆ ಗೊತ್ತಾಗ್ತದೆ ಈ ನ್ಯೂಸ್. ಆ ದಿವಸಗಳಲ್ಲಿ ಮೊಬೈಲ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ರೇಡಿಯೋ ಇರಲಿಲ್ಲ. ಆದರೂ ಕೂಡ ಹೇಗೆ ಆ ನ್ಯೂಸ್ ಹೋಯ್ತೋ ಗೊತ್ತಿಲ್ಲ, ಬೇಗನೆ ಅವರಿಗೆ ಆ ನ್ಯೂಸ್ ಹೋಗ್ತದೆ. ಹೋದಾಗ ಅವರಿಗೆ ಭಾಳ ಡಿಸ್ಟರ್ಬ್ ಆಗ್ತಾರೆ. ಯಾಕಂದರೆ ಇರೋದು ಒಂದೇ ಯಜ್ಞವೇದಿ, ದೇವದರ್ಶನ ಗುಡಾರ ಒಂದೇ, ಅದು ಸಿಲೋವಿನಲ್ಲಿ ಇತ್ತು. ಈಗ ಇವರು ಇನ್ನೊಂದು ಗ್ರೂಪ್ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೊಂದು ಚರ್ಚ್ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೊಂದು ಯಜ್ಞವೇದಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತಕ್ಷಣ ಇವರೇನು ಮಾಡ್ತಾರೆ, ಇಸ್ರಾಯೇಲರು 9.5 ಗೋತ್ರದವರು ಯುದ್ಧ ಮಾಡಬೇಕಂತ ಬರ್ತಾರೆ. ಈಗ 2.5 ಗೋತ್ರದವರೊಂದಿಗೆ ನಾವು ಯುದ್ಧ ಮಾಡಬೇಕು, ಇವರು ದೇವರನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಿಬಿಟ್ಟಿದ್ದಾರೆ, ತಮ್ಮದೇ ಆದಂಥ ಒಂದು ವೇದಿಕೆ ಯಜ್ಞವೇದಿಯನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಯಜ್ಞ ಅರ್ಪಿಸಲಿಕ್ಕೆ ಎಂಬುದಾಗಿ ಅವರು ಬೇಸರ ಪಟ್ಕೊಂಡು ಯುದ್ಧ ಮಾಡಲಿಕ್ಕೆ ರೆಡಿಯಾದಾಗ ಒಂದು ಬುದ್ಧಿವಂತ ಕಾರ್ಯವನ್ನು ಅವರು ಮಾಡಿದರು. ನಾವು ಯುದ್ಧ ಮಾಡಿ 2.5 ಗೋತ್ರದವರನ್ನು ಸಂಹಾರ ಮಾಡುವುದಕ್ಕೆ ಮುಂಚೆ ಏನು ಮಾಡೋಣ, ಒಂದೊಂದು ಗೋತ್ರದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ 10 ನಾಯಕರನ್ನು ಆಯ್ಕೆ ಮಾಡಿ ಅವರ ಜೊತೆಯಲ್ಲಿ ಮಹಾಯಾಜಕನಾದಂಥ ಎಲ್ಲಾಜಾರನ್ನು ಕೂಡ ಕಳಿಸಿ
ಅವ್ರ ಹತ್ರ ಹೋಗಿ ಮಾತಾಡಿ ಬರೋಣ ಅಂತ ಕಳಿಸ್ತಾರೆ. ಅದೇ ರೀತಿಯಾಗಿ ಮಹಾಯಾಜಕ ಎಲಾಜಾರನ ಮಗನಾದ ಫೀನೆಹಾಸನು, ಎಲಾಜಾರನಲ್ಲ, ಎಲಾಜಾರನ ಮಗ ಫೀನೆಹಾಸನು, ಯಾಕಂದರೆ ಆರೋನ್ನ ಮಗ ಎಲಾಜಾರನು ಮತ್ತು ಫೀನೆಹಾಸನು, ಹೌದು ನಾನು ಮರ್ತುಬಿಟ್ಟದು. ಆದರೆ ಅವರು ಮಹಾಯಾಜಕನ ಸಹಾಯದಿಂದ ಈ 10 ಜನರು ನಾಯಕರು ಹೋಗ್ತಾರೆ. ಹೋಗ್ಬಿಟ್ಟು ಅವ್ರು ವಿಚಾರಿಸ್ತಾರೆ, ಏನು ನೀವು ಮಾಡಿದ್ದು, ಯಾಕೆ ಹೀಗೆ ಮಾಡಿದ್ರಿ, ದೇವರಿಗೆ ಅನ್ಯಾಯ ಮಾಡಿದರೆ, ಹಾಗೆಲ್ಲ ಅವ್ರು ಮಾತಾಡುವಾಗ ಅವ್ರು ಕೊಟ್ಟ ಆನ್ಸರ್ ಭಾಳ ವಿಚಿತ್ರವಾದದ್ದು. ಅವ್ರು ಹೇಳ್ತಾರೆ, ನಾವು ದೇವರಿಗೆ ಯಜ್ಞ ಅರ್ಪಿಸಬೇಕಂತ ನಾವು ಈ ವೇದಿಕೆಯನ್ನು ಮಹಾವೇದಿಕೆ ಕಟ್ಟಲಿಲ್ಲ, ಇದು ಸಾಕ್ಷಿಯಾಗಿ ನಾವು ಅದನ್ನು ಕಟ್ಟಿದ್ದೇವೆ, ಮುಂದಿನ ತಲೆಮಾರುಗಳಿಗೆ ಒಂದು ಸಾಕ್ಷಿಯಾಗಿರಲಿ ಅಂತ ನಾವು ಕಟ್ಟಿದ್ದೇವೆ ಅಂತ ಹೇಳಿದಾಗ ಆಗ 10 ಜನರು ಮತ್ತು ಮಹಾಯಾಜಕನು ಫೀನೆಹಾಸನು ಅವರೆಲ್ಲರೂ ಭಾಳ ಸಂತೋಷಪಟ್ಟು ಹಿಂದಿರುಗಿ ಬಂದು 9 ಗೋತ್ರದವ್ರಿಗೆ ಯುದ್ಧ ಮಾಡಬೇಕಂತ ರೆಡಿಯಾಗಿರುವಂಥವ್ರಿಗೆ ಬಂದು ಹೇಳಿದಾಗ ಅವರು ಕೂಡ ಸಂತೋಷ ಪಡ್ತಾರೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 22ನೇ ಅಧ್ಯಾಯ. ಯೆಹೋಶುವನ ಗ್ರಂಥ 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. Then Joshua called the Reubenites and the Gadites and the half-tribe of Manasseh, and said unto them, Ye have kept all that Moses the servant of the Lord commanded you, and have obeyed my voice in all that I commanded you. Ye have not left your brethren these many days unto this day, but have kept the charge of the commandment of the Lord your God. And now the Lord your God hath given rest unto your brethren, as he promised them. Therefore now return ye, and get you unto your tents, and unto the land of your possession, which Moses the servant of the Lord gave you on the other side Jordan. But take diligent heed to do the commandment and the law which Moses the servant of the Lord charged you, to love the Lord your God, and to walk in all his ways, and to keep his commandments, and to cleave unto him, and to serve him with all your heart and with all your soul. So Joshua blessed them, and sent them away, and they went unto their tents. Now to the 1/2 of the tribe of Manasseh Moses had given possession of Bashan, but unto the other half thereof gave Joshua among their brethren on this side Jordan westward. And when Joshua sent them away also unto their tents, then he blessed them. And he spake unto them, saying, Return with much riches unto your tents, and with very much cattle, with silver, and with gold, and with brass, and with iron, and with very much raiment. Divide the spoil of your enemies with your brethren. And the children of Reuben, and the children of Gad, and the half-tribe of Manasseh returned, and departed from the children of Israel out of Shiloh, which is in the land of Canaan, to go unto the country of Gilead, to the land of their possession, whereof they were possessed according to the word of the Lord by the hand of Moses. And when they came unto the borders of Jordan, that are in the land of Canaan, the children of Reuben, and the children of Gad, and the half-tribe of Manasseh built there an altar by Jordan, a great altar to see to. And the children of Israel heard say, Behold, the children of Reuben and the children of Gad and the half-tribe of Manasseh have built an altar over against the land of Canaan in the borders of Jordan, at the passage of the children of Israel. And when the children of Israel heard of it, the whole congregation of the children of Israel gathered themselves together at Shiloh to go up to war against them. And the children of Israel sent unto the children of Reuben, and to the children of Gad, and to the half-tribe of Manasseh, into the land of Gilead, Phinehas, the son of Eleazar the priest. And with him 10 princes of each chief house, a prince throughout all the tribes of Israel. And each one was an head of the house of their fathers among the thousands of Israel. And they came unto the children of Reuben, and to the children of Gad, and to the half-tribe of Manasseh, unto the land of Gilead, and they spake with them, saying, Thus saith the whole congregation of the Lord, What trespass is this that ye have committed against the God of Israel, to turn away this day from following the Lord, in that ye have builded you an altar, that ye might rebel this day against the Lord? Is the iniquity of Peor too little for us, from which we are not cleansed until this day, although there was a plague in the congregation of the Lord?
but that ye must turn away this day from following the Lord. And it will be, seeing ye rebel today against the Lord, that tomorrow he will be wroth with the whole congregation of Israel. Notwithstanding, if the land of your possession be unclean, then pass ye over unto the land of the possession of the Lord, wherein the Lord's tabernacle dwelleth, and take position among us. But rebel not against the Lord, nor rebel against us, in building you an altar beside the altar of the Lord our God. Did not Achan, the son of Zerah, commit a trespass in the accursed thing, and wrath fell on all the congregation of Israel, and that man perished not alone in his iniquity? Then the children of Reuben and the children of Gad and the half-tribe of Manasseh answered and said unto the heads of the thousands of Israel, The Lord God of gods, the Lord God of gods, he knoweth, and Israel he shall know. If it be in rebellion, or if in transgression against the Lord, save us not this day, that we have built us an altar to turn from following the Lord, or if to offer thereon burnt offering or meat offering, or if to offer peace offerings thereon, let the Lord himself require it. And if we have not rather done it for fear of this thing, saying, In time to come your children might speak unto our children, saying, What have ye to do with the Lord God of Israel? For the Lord hath made Jordan a border between us and you. Ye children of Reuben and children of Gad, ye have no part in the Lord. So shall your children make our children cease from fearing the Lord. Therefore we said, Let us now prepare to build us an altar, not for burnt offering, nor for sacrifice, but that it may be a witness between us and you, and our generations after us, that we might do the service of the Lord before him with our burnt offerings, and with our sacrifices, and with our peace offerings, that your children may not say to our children in time to come, Ye have no part in the Lord. Therefore said we, that it shall be when they should say so to us, or to our generations in time to come, that we may say again, Behold the pattern of the altar of the Lord, which our fathers made, not for burnt offerings, nor for sacrifices, but it is a witness between us and you. God forbid that we should rebel against the Lord, and turn this day from following the Lord, to build an altar for burnt offerings, for meat offerings, or for sacrifices, beside the altar of the Lord our God that is before his tabernacle. And when Phinehas the priest, and the princes of the congregation, and heads of the thousands of Israel, which were with him, heard the words that the children of Reuben, and the children of Gad, and the children of Manasseh spake, it pleased them. And Phinehas the son of Eleazar the priest said unto the children of Reuben, and to the children of Gad, and to the children of Manasseh, This day we perceive that the Lord is among us, because ye have not committed this trespass against the Lord. Now ye have delivered the children of Israel out of the hand of the Lord. And Phinehas the son of Eleazar the priest, and the princes returned from the children of Reuben, and from the children of Gad, out of the land of Gilead unto the land of Canaan, to the children of Israel, and brought them word again. And the thing pleased the children of Israel, and the children of Israel blessed God, and did not intend to go up against them in battle, to destroy the land wherein the children of Reuben and Gad dwelt. And the children of Reuben and the children of Gad called the altar Ed, for it shall be a witness between us that the Lord is God.